Hi KK, how are you? I'm good. How are you? I'm also doing very good. ಸರ್, ಕರ್ನಾಟಕದಲ್ಲಿ KK ಬಿಸ್ನೆಸ್ ಟಾಕ್ ಅಂತ ಹೊಸ ಶೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಎಂಪ್ಲಾಯೀಸ್ನ ಆಂಟ್ರಪ್ರಿನರ್ಸ್ ಆಗಿ ಮಾಡಬೇಕು ಅಂತ ಇದ್ದೀರಾ. ಸೊ ನಮ್ಮ ಕರ್ನಾಟಕ ಜನತೆಗೆ ನಿಮ್ಮ ಪರಿಚಯ ಮಾಡ್ಕೊಡೋದಾದ್ರೆ? ನನ್ನ ಹೆಸರು ಬಂದ್ಬಿಟ್ಟು ಕಲ್ಮೇಶ್ ಕಲ್ಲೂರ್, Okay. also known as KK. Who is KK? That's the question everybody is asking. So let's begin his journey from his native, where he's from, and take it all the way to his journey to where he is today in Bangalore. He's a visionary businessman who works towards his goals. He has always seen the future, set his milestones, and has achieved them. He's a charismatic individual who not only attracts his team towards him, but also his clients and his partners. Even though he has achieved so much in his life, but his roots are still from where he was 10, 15 years back. KK is a person who's a team builder. He knows how to keep his team together. He's always worked with his team, been with them, no matter whether it's late nights, weekends, whatever. But if a project has to be delivered, it is delivered. That's the greatest thing about KK, why today he is where he is. ನಾನು ಬಂದ್ಬಿಟ್ಟು co-founder and CEO of a fintech company called Trampoline, ಬೆಂಗಳೂರಲ್ಲಿದೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಮ್ಮದೊಂದು ಸಣ್ಣ ಹಳ್ಳಿ, ಬೆಳಗಾವಿ ಜಿಲ್ಲೆ, ಬೈಲಹೊಂಗಲ ತಾಲೂಕು, ನಾವಲಗಟ್ಟಿ ಅನ್ನೋ ಒಂದು ಗ್ರಾಮ. ಸೊ ಅಲ್ಲೇ ನಾನು ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ಎಜುಕೇಷನ್ ಅಂದರೆ ಪ್ರೈಮರಿ ಎಜುಕೇಷನ್ನೆಲ್ಲ ಅಲ್ಲೇ ಮಾಡಿದೆ. ನಮ್ಮೂರಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಸಂಪಗಾಂವ್ ಅನ್ನೋ ಒಂದು ಹಳ್ಳಿ ಇದೆ. 8th 10th ಅಲ್ಲಿ ಓದಿದ್ದೆ, ಬಟ್ 7th ನಮ್ಮ ಊರಲ್ಲೇ ನಾವಲಗಟ್ಟಿಲೇ ಆಗಿದ್ದು. ಓದಿದ್ದೆಲ್ಲ ಕನ್ನಡ ಮೀಡಿಯಮು. ಐ ಸ್ಟುಡ್ ಫಸ್ಟ್ ರ್ಯಾಂಕ್ ಟು ದಿ ಕಾಲೇಜ್ ಇನ್ PUC ಸೈನ್ಸ್. ಅದು ಇಂಗ್ಲೀಷ್ ಮೀಡಿಯಮು. Okay. ಅವಾಗ ದೇವರೇ ಇಂಗ್ಲೀಷ್ ಏನೂ ಬರ್ತಾ ಇರಲಿಲ್ಲ. ಹಾ. ಕನ್ನಡ ಮೀಡಿಯಮಿಂದ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಿತ್ತು. ಸೊ ತುಂಬ ಕಷ್ಟ ಆಯಿತು ಇನಿಷಿಯಲ್ 6 months. ಬಸ್ ಅಲ್ಲಿರೋ ಟೀಚರ್ಗಳು ಲೈಕ್ ವಿಘ್ನೇಶಿ ಟೀಚರ್ ಅಂತ ಇದ್ದಾರೆ, ಮ್ಯಾಥ್ಸ್ ಟೀಚರು, ಎಲಿಗಾರ್ ಅಂತಿದ್ದಾರೆ ಕೆಮಿಸ್ಟ್ರಿ, ಆಮೇಲೆ ತೇರಿನಿ ಸರ್ ಅಂತ ಫಿಸಿಕ್ಸು, ಬಯಾಲಜಿ ಬಂದ್ಬಿಟ್ಟು ಹೆಗಡೆ ಸರ್ ಅಂತ, ಇವರೆಲ್ಲ ತುಂಬ ಸಪೋರ್ಟು, ಮೋಟಿವೇಟ್ ಮಾಡಿದರು. ಇಲ್ಲ ನೀನು ಓದ್ತೀಯಾ, ಚೆನ್ನಾಗಿದೆಯಾ, ಮಾಡು. ನಾನು ಡಿಸೈಡ್ ಮಾಡಿದ್ದೆ ಕ್ವಿಟ್ ಮಾಡ್ತೀನಿ, ಆಗ್ತಿಲ್ಲ, ವಾಪಸ್ BA BCom ಮಾಡೋಣ ಅಂತ. ಬಟ್ ಅಲ್ಲಿ ಇರೋ ಟೀಚರ್ಗಳು ಹೇಳಿದ್ನಲ್ಲ ಹೆಸರುಗಳು, ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅದ್ರ ಎಸ್ಪೆಷಲಿ ವಿಘ್ನೇಶ್ ಸರ್ ಅಂತ ಮ್ಯಾಥ್ಸ್ ಟೀಚರು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಅದಾದ್ಮೇಲೆ ಫಸ್ಟ್ ಟೆಸ್ಟ್ ತಗೊಂಡ್ರು ಕೆಮಿಸ್ಟ್ರಿಲಿ. ಔಟ್ ಆಫ್ 50 ಐ ಸ್ಕೋರ್ಡ್ 49. ಆಮೇಲೆ ನಾನೇ ಹೈಯೆಸ್ಟ್ ಆ ಬ್ಯಾಚ್ ಅಲ್ಲಿ ಅಷ್ಟೊಂದು ಸ್ಕೋರ್ ಮಾಡಿದ್ದು. ಸೊ ಅವಾಗಂಗೆ ಅವ್ರು ತುಂಬಾ ಮೋಟಿವೇಟ್ ಮಾಡಿದ್ರು, ನೋಡಿ ಎಷ್ಟು ಪೊಟೆನ್ಷಿಯಲ್ ಇದೆ ನಿನಗೆ, ನೀನು ಚೆನ್ನಾಗಿ ಮಾಡ್ತೀಯಾ, ಓದು ಚೆನ್ನಾಗಿ ಅಂತ. ಸೊ ಹಂಗೆ ಕಂಟಿನ್ಯೂ ಆಯಿತು. PUC ಫಸ್ಟ್ ಇಯರ್ 2nd ರ್ಯಾಂಕ್ ಬಂದೆ. ಮತ್ತೆ ಅದು ಒಂಥರ ಏನಂತಾರೆ ಇನ್ಸಲ್ಟ್ ತರ ಆಯ್ತು. ಅಯ್ಯೋ ನಾನು ಫಸ್ಟ್ ಬರ್ಬೇಕು ಅನ್ಕೊಂಡಿದ್ದೆ, 2nd ಬಂದೆ ಅಂತ. ಬಟ್ 2nd ಇಯರ್ ನಾನೇ ಫಸ್ಟ್ ಬಂದೆ ಕಾಲೇಜ್ಗೆ. ಸೊ ಅದ್ರ ಮೇಲೆ CET ಬಂತು. CET ಚೆನ್ನಾಗಾಯ್ತು. CET ಆದ್ರಿಂದ ನನಗೆ ಹುಬ್ಳಿ BEV ಕಾಲೇಜ್, ಭೂಮ್ ರೆಡ್ಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನೀವು ಯಾವ ತರ ಫಿನಾನ್ಷಿಯಲ್ ಡಿಫಿಕಲ್ಟೀಸ್ ನ ಫೇಸ್ ಮಾಡಿದ್ರಿ? ಅವಾಗ ತುಂಬಾ ಪ್ರಾಬ್ಲಮ್ಸ್ ಇತ್ತು ಮೇಡಮ್. ಅಪ್ಪ ರೈತರು, ಅಪ್ಪನ ಹೆಸರು ಗೌಡಪ್ಪ ಕಲ್ಲೂರ್ ಅಂತ, ಅಮ್ಮನ ಶಾಂತಮ್ಮ ಕಲ್ಲೂರ್ ಅಂತ, ಹೌಸ್ ವೈಫ್, ಕೂಲಿಗೆ ಹೋಗ್ತಿದ್ರು. ಅಪ್ಪ ರೈತರು. ಸೊ ಅಷ್ಟೊಂದು ನಿಮ್ಗೆ ಗೊತ್ತು ರೈತರ ಲೈಫ್ ಹೇಗಿರುತ್ತೆ ಅಂತ. ಸೊ ತುಂಬಾ ಕಷ್ಟ ಆಯ್ತು ಅವಾಗ ಫೈನಾನ್ಷಿಯಲಿ. ಇನ್ಫ್ಯಾಕ್ಟ್ ಇಟ್ ಇಸ್ ಐ ಡೋಂಟ್ ಸೇ ಪುವರ್, ಲೋವರ್ ದನ್ ಪುವರ್ ಫ್ಯಾಮಿಲಿ ಅನ್ನೋ ಥರ ಫ್ಯಾಮಿಲಿ. ನಮಗ್ರಿ 3 ಜನ ಮಕ್ಕಳ್ರಿ. ಕಲ್ಮೇಶ್ ಅವ್ರು 1ನೇದವ್ರಿ, 2ನೇದವ್ರು ರೇಖಾ ರೀ, 3ನೇದವ್ರು ಮಂಜುನಾಥ್ ರೀ. 3 ಜನ ಕಲತ್ತಾರ್ರಿ. ಇವ್ರು ಕಲ್ಮೇಶ್ ಅವ್ರು ಕಲತ್ರಿ, ಹಳ್ಳ್ಯಾಗ ಕಲತ್ರಿ. ಮುಂದೆ ಧಾರವಾಡಕ್ಕೆ ಹೋಗಿ 1ನೇ ನಂಬರ್ ಬಂದ್ರಿ. ಅಲ್ಲಿ 1ನೇ ನಂಬರ್ ಬರೋಣ ಭೂಮ್ ರೆಡ್ಡಿ ಕಾಲೇಜಿಗೆ ಫ್ರೀ ಸೀಟ್ ಸಿಕ್ಕಿದ್ರಿ. ಅಲ್ಲೂ ಚಲೋ ಮಾಡಿದ್ರಿ. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಚಲೋ ಮಾಡಿರ್ರಿ. ಚಲೋ ಕಲತ್ರಿ ಸಾಲಿ. ಬರ್ತಂದಾಗ ಸಾಲಿ ಕಲಿತ, ಬರ್ತಂದಾಗ ಮುಂದೆ ಹೋಗ್ಯಾನ. ನಾವು ಕಷ್ಟಪಟ್ಟು ಸಾಲಿ ಕಲಿಸಿದ್ಕ ನೋಡ್ರಿ, ಅವ್ ಇಷ್ಟಪಟ್ಟು ಹೆಸರು ತಂದ್ರಿ. ನಮ್ಮ ಹೆಸರು ತಂದ್ರಿ, ನಮ್ಮ ಊರ ಹೆಸರು ತಂದ್ರಿ. ಒಳ್ಳೇದಾಗೈತ್ರಿ. ಇನ್ನೂ ಅವ್ ಎತ್ತರಕ್ಕೆ ಬೆಳಿಲ್ರಿ. 4 ಮಂದಿನ ನೋಡ್ಬೇಕನ್ನೋ ಆಸೆ ರೀ ಅವ್ದ. 4 ಮಂದಿಗೆ ಸಹಾಯ ಮಾಡ್ಬೇಕನ್ನೋ ಆಸೆ ರೀ. ಅವ್ ಇನ್ನೂ ಬದುಕು ಮಾಡಬೇಕು, ನಾ ಗಳಿಸ್ಬೇಕನ್ನೋ ಆಸೆ ಇಲ್ರಿ ಅವಂಗೆ. 4 ಮಂದಿ ಚೆನ್ನಾಗಿರಲ್ಲ ಅನ್ನೋದೊಂದು ದೊಡ್ಡ ಆಸೆ ರೀ ಅವಂಗೆ. KK ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡತ್ತಾನ ನಮ್ಮ ಮಗ. ಅವು ಇನ್ನು ಒಳ್ಳೇದಾಗಲಿ, ಇನ್ನೂ ಒಳ್ಳೇದಾಗಿ ಜನಕ್ಕೂ ಒಳ್ಳೇದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಅಷ್ಟೇ. ಸೊ ನೀವು ಮುಂಚೆಯಿಂದನೂ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಾನೆ ಇದ್ರಾ, ಅಥವಾ ವಾಟ್ ವಾಸ್ ಯುವರ್ ಚೈಲ್ಡ್ಹುಡ್ ಡ್ರೀಮ್ಸ್? ಚೈಲ್ಡ್ಹುಡ್ ಇದ್ದಾಗ ಏನು ಡ್ರೀಮ್ ಇರಲಿಲ್ಲ. ನಮ್ದು ಹೆಂಗಿದೆ ಶಾರ್ಟ್ ಟರ್ಮ್ ಗೋಲ್ಸು.
ಸೆವೆಂತಲ್ಲಿ ಇದ್ವಾ 7th ಪಾಸ್ ಆದ್ರೆ ಸಾಕು, 8th ಬಂದ್ವಾ 8th ಪಾಸ್ ಆದ್ರೆ ಸಾಕು, 10th ಬಂದ್ರೆ 10th ಪಾಸ್ ಆದ್ರೆ ಸಾಕು, ಆ ಮೆಂಟಾಲಿಟಿ ಅವಾಗ. ಯಾಕಂದ್ರೆ ಅಲ್ಲಿ ಹಳ್ಳಿಲಿ ಬೆಳೆದದ್ದು, ಅಲ್ಲಿ ವಾತಾವರಣಗಳು ಹಂಗೆ ಇರುತ್ತೆ, ಅಷ್ಟೊಂದು ಎಕ್ಸ್ಪೋಜರ್ ಇರಲ್ಲ. ಬಟ್ ಯಾವಾಗ ನಾನು ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿಗೆ ಬಂದಮೇಲೆ, ಇಲ್ಲಿ ಬಂದಮೇಲೆ ಸ್ವಲ್ಪ ನಮ್ಮದೇ ಏನಾದರೂ ಮಾಡಬೇಕು, ಒಂದು ಹೊಸದು ನಮ್ಮದೇ ಸ್ವಂತ ತೆಗಿಬೇಕು ಅಂತ ಒಂದು ಡ್ರೀಮ್ ಸ್ಟಾರ್ಟ್ ಆಗಿದ್ದು ಬೆಂಗಳೂರಿಗೆ ಬಂದಮೇಲೆ. ಆ್ಯಕ್ಚುಲಿ ಇಲ್ಲಿ ತುಂಬ ನೋಡ್ತೀವಲ್ಲ, ಎಲ್ಲರೂ ಹೆಂಗಿದ್ದಾರೆ, ಹೆಂಗಿರ್ತಾರೆ. ಅವಾಗ ನಮ್ಗೆ ಬಸ್ಸಿಗೂ ಏನು ಬಸ್ ಚಾರ್ಜ್ಗೂ ಗತಿ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಒಬ್ರು ಕಾರಲ್ಲಿ ಹೋದಾಗ ಅಯ್ಯೋ ನಮಗೂ ಕಾರ್ ಇದ್ರೆ ಚೆನ್ನಾಗಿರೋದು. ಸೊ ಅವಾಗ ಏನೋ ಒಂದು ಏನಂತಾರೆ ಆಸೆ ಅಥವಾ ಏನೋ ಒಂದು ಡ್ರೀಮು. ಸೊ ಅವಾಗ ಹುಟ್ಕೊಂಡಿದ್ದು. ಆಮೇಲೆ ಇನ್ನೊಂದು ಏನು ಗೊತ್ತಿಲ್ಲದೆ ಏನು ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ಅಭಿಪ್ರಾಯ. ಸೊ ಒಂದಷ್ಟು ವರ್ಷ ಕೆಲಸ ಮಾಡೋಣ, ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ವಿಲ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್, ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ಸೊ ಒಂದು ಆಲ್ಮೋಸ್ಟ್ ಒಂದು 7 to 8 years ವರ್ಕ್ ಮಾಡಿದೆ. ಅದೇ ಹೇಳಿದ್ನಲ್ಲ, ಇನಿಷಿಯಲ್ ಒಂದು ಸ್ಟಾರ್ಟ್ಅಪ್ ಕಂಪ್ನಿ 2 ವರ್ಷ, ಆಮೇಲೆ ಒರಾಕಲ್ ಒಂದಷ್ಟು ವರ್ಷ, ಆಮೇಲೆ ಪಾರ್ಟ್ನರ್ ಕಂಪ್ನಿಗೆ ಒಂದಷ್ಟು ವರ್ಷ. ಸೊ ಹಿಂಗೆ ಕೆಲಸ ಮಾಡಿ ಅದೊಂದು ಎಕ್ಸ್ಪೀರಿಯನ್ಸ್ ತೊಗೊಂಡು, ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ಫ್ಯಾಮಿಲಿದು ಸ್ವಲ್ಪ ಕಮಿಟ್ಮೆಂಟ್ಗಳಿತ್ತು. ಸೊ ಅವ್ನು ಕ್ಲಿಯರ್ ಮಾಡಿಕೊಂಡು ಯಾವಾಗ ನಾನು ಫ್ರೀ ಬರ್ಡ್, ಇವಾಗ ನಾನು ಏನಾದರೂ ಮಾಡ್ಬೋದು, ರಿಸ್ಕ್ ತೊಗೋಬೋದು ಅಂತ ಅನ್ನಿಸ್ತಲ್ಲ, ಅವಾಗ ನಾನು ಬಿಸ್ನೆಸ್ ಮಾಡಬೇಕು, ಅದು ನಂದೇ ಒಂದು ಏನೋ ಕಂಪ್ನಿ ತೆಗಿಬೇಕು ಅಂತ ಥಾಟ್ ಬಂತು. ಬಟ್ ಥಾಟ್ ಬಂದಾಗ ಏನು ಮಾಡಬೇಕು ಅಂತ ವಿಚಾರ ಮಾಡಿದಾಗ, ಎಲ್ಲರೂ ಮಾಡೋದನ್ನು ಮಾಡೋದು ಬೇಡ, ಅಥವಾ ನನಗೆ ಗೊತ್ತಿಲ್ಲದೆ ಇರೋ ಒಂದು ಟಾಪಿಕ್ ಆಗಲಿ ಸಬ್ಜೆಕ್ಟ್ ಮಾಡೋದು ಬೇಡ. ಸೊ ನಾನು ಒರಾಕಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಒರಾಕಲ್ ಪ್ರಾಡಕ್ಟ್ ಚೆನ್ನಾಗಿ ಗೊತ್ತು, ಅದ್ರ ಮೇಲೆ ಏನಾದರೂ ಮಾಡೋಣ ಅಂತ ಇದು ಮಾಡಿದಾಗ ಸ್ವಲ್ಪ ಅನಾಲಿಸಿಸ್ ಮಾಡಿ 1-2 ವರ್ಷ R&D ಮಾಡಿ ಎಲ್ಲ ನೀಟಾಗಿ ಪ್ರಿಪೇರ್ ಆಗಿ, ಸೊ ಅವಾಗಲೇ ನಾವು ಟ್ರಂಪ್ಲಿನ್ ಅಕಾಡೆಮಿನ ಶುರು ಮಾಡಿದ್ವಿ. ಅಂಡ್ ಆಲ್ಸೋ ನಿಮ್ಮ ಊರಲ್ಲಿ ನಿಮ್ಮದೇ ಆದ ಫೇವ್ರೆಟ್ ಸ್ಪಾಟ್ಸ್ಗಳಿವೆಯಂತೆ, ಅಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸು ಇವ್ರ ಜೊತೆ ಎಲ್ಲ ಸೇಮ್ ಬಾಂಧವ್ಯ. ಈ ಸಿಂಪ್ಲಿಸಿಟಿ ಈಗಲೂ ಹೇಗೆ ಸಾಧ್ಯ ಸರ್? ಅಂಥದ್ದೇನು ಸ್ಪೆಷಲ್ ಇಲ್ಲ ಅದರಲ್ಲಿ. ಏನಕ್ಕಂತಂದ್ರೆ ರೂಟ್ಸು, ನಾನು ಬೆಳೆದು ಬಂದಿರೋ ಹಳ್ಳಿ, ಅಲ್ಲಿರೋ ಫ್ರೆಂಡ್ಸ್ಗಳು, ಆಮೇಲೆ ಒಂದಷ್ಟು ಜಾಗಗಳು ಇದ್ದಾವೆ, ಇವಾಗಲೂ ಹೋದ್ರು ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. KK ಅವ್ರ ಬಗ್ಗೆ ಹೇಳ್ಬೇಕಂತಂದರೆ, ನಾವೆಲ್ಲ ಕೂಡಿ ಬೆಳೆದಂಥವ್ರು, ಬಹಳಷ್ಟು ಕಷ್ಟವನ್ನು ಅನುಭವಿಸಿದಂಥ ವ್ಯಕ್ತಿ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತೊಂದು ದೊಡ್ಡ ಕಂಪ್ನಿ ಕಟ್ಕೊಂಡು ಬೆಳೆದಿದ್ದಾನೆ ಅಂತಂದರೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನು KKನ ಮೀಟ್ ಆಗಿದ್ದು 2016ನಲ್ಲಿ. ಸೊ ವೆನ್ ವಿ ಗಾಟ್ ಎಂಗೇಜ್, ಅವಾಗ ಅವ್ರು ಹೊಸ ಕಂಪ್ನಿನ ತೆಗಿತಾ ಇದ್ರು, ಟ್ರೆಂಪ್ಲಿನ್ ಅಂತ ಹೇಳಿ. 3 to 4 hours ಅಷ್ಟೇ ಅವ್ರು ಮಲ್ಕೊಳ್ಳೋದು. ಮಿಕ್ಕಿದ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಇನ್ ಫ್ರಂಟ್ ಆಫ್ ಲ್ಯಾಪ್ಟಾಪ್ ಮುಂದೆನೇ ನಾನು ನೋಡ್ತಾ ಇರೋದು. ತುಂಬ ಕಾಲ್ಸು, ಅಂದರೆ ಬಿಸ್ನೆಸ್ ಕಾಲ್ಸ್ ಎಲ್ಲ. ಸೊ ತುಂಬ ಹಾರ್ಡ್ ವರ್ಕ್. ಫ್ಯಾಮ್ಲಿ ಅಂತ ಬಂದಾಗ ಟೈಮ್ ಕೊಡ್ತಾರೆ, ಬಟ್ ಇವಾಗ ಸ್ವಲ್ಪ ಜಗಳ, ನಮಗೆ ಟೈಮ್ ಕೊಡ್ತಾ ಇಲ್ಲ ಅಂತ. ಬಟ್ ಇಟ್ಸ್ ಓಕೆ, ಫ್ಯಾಮ್ಲಿ ನೆಕ್ಸ್ಟು, ಫಸ್ಟ್ ಬಿಸ್ನೆಸ್ ಅವ್ರದ್ದೆಲ್ಲ ಮುಂದೆ ಆಗಲಿ ಅಂತ ಪ್ರೇಯರ್ ಮಾಡ್ತೀನಿ. ಆಲ್ ದ ಬೆಸ್ಟ್ KK. ಕಲ್ಮೇಶ್ ಕಲ್ಲೂರಿ ಇತ್ತು ನನ್ನ ಹಳೆಯ. ಇವನು ಬಾಲ್ಯ ಜೀವನ ಹೇಗಿತ್ತು ಅಂತಂದ್ರೆ ಭಾಳ ಕಷ್ಟ ಇತ್ತು. ಭಾಳ ಅಂದ್ರೆ ಅದನ್ನು ಹೇಳ್ಬಾರ್ದು ಹಂಗಿತ್ತು. ಅವ್ನು ಬೆಳಗ್ಗೆ ಎದ್ದ ನನ್ನ ಜೋಡಿ ಮೇವು ತರಕ್ಕೆ ಬರ್ತಿದ್ದ ಕಬ್ಬು ಕಡಿಯಾಕ. ಆ ಕಬ್ಬು ನಿಲ್ತಿರ್ಕಲ್ಲಿ ಎತ್ತಿರ್ತತ್ತ ಕಬ್ಬು. ಆ ಕಬ್ಬು ಕಡ್ದಿಂಗೆ ಜಕ್ಕೊಂಡು ಹೋಗಿ ಮೇವು ತಂದು ಮನ್ಯಾಗಿಟ್ಟು ಸ್ಕೂಲಿಗೆ ಹೋಗ್ತಿದ್ದವ. ತರಲಿಲ್ಲ ಅಂದ್ರೆ ಇಲ್ಲೇ ಇಲ್ಲ, ಅವರಪ್ಪ ಅವ್ನು ಬಿಡೋದ್ರಿಗೆ ಮೇವು ತಂದಾಗ ಸಾಲಿ ಹೋಗ್ಬೇಕು. ಮೇವು ತಂದ ಸಾಲಿ ಕಲಿತ. ಅವ್ನು ಹೆಂಗಂದ್ರೆ ಕಬ್ಬಿಣದ ಕಡಲಿದ್ದಾಗ ಅವ್ನು ಹಠವಾದಿ ಹಿಡಿದದ್ದನ್ನು ಬಿಡವಲ್ಲ. ಹಂಗೆ ಮಾಡಿದಾಗ ನಾವು ಮುಂದಿನ ದಿನವಾದಾಗ ಈ ಲೆವೆಲ್ಗೆ ಬರೋ ಕಾರಣ ಆಗೈತಿ. ಇನ್ನು ನಾವು ಇನ್ನೂ ಬೆಳೀಲಿ. KK ಗ್ರೂಪ್ ಅನ್ನೋದು ಒಂದು ದೊಡ್ಡ ಪ್ರಮಾಣದೊಳಗೆ ನಮ್ಮ ರಾಜ್ಯ ತುಂಬ ಒಂದು ಅಭಿವೃದ್ಧಿ ಆಗಲಿ, ಹೆಸರು ಗಳಿಸಲಿ, ಅದರಂತೆ ಎಲ್ಲರೂ ಅವ್ನು KK ಗ್ರೂಪನ್ನು ಆಶೀರ್ವದಿಸಿ ಅವನಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಆ್ಯಕ್ಚುಲಿ ಒಂದು ಸ್ಟೋರಿ ಇದೆ ನಲ್ಲಿ. ನಮ್ಮದು ಒಂದು ಯಾರ್ದೋ ಒಂದು ಹಿತ್ತಲಲ್ಲಿ ಒಂದು ಚಿಕ್ಕ ಮಾವಿನ ಸಸ್ಯನ ಕದ್ಕೊಂಡ್ ಬಂದ್ಬಿಟ್ಟು ನಮ್ಮ ಗದ್ದೆಯಲ್ಲಿ ನೆಟ್ಟಿದ್ದೆ ನಾನು. ಇವತ್ತು ಅದು ಹೆಮ್ಮರವಾಗಿ ಒಂದು ದೊಡ್ಡ ಮಾವಿನ ಮರ ಆಗಿ ಬೆಳೆದಿದೆ. ಇವಾಗಲೂ ನನ್ನ ಮನೆಗೆ ಹೋದ್ರೆ, ಊರಿಗೆ ಹೋದಾಗ ಯಾವ್ದಾದ್ರು ಫೆಸ್ಟಿವಲ್ಗೋ ಅಥವಾ ಹಬ್ಬಕ್ಕೋ ಆ ಮಾವಿನ ಗಿಡದ ಕೆಳಗಡೆನೇ ಕೊಟ್ಕೋತೀನಿ, ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಅವೆಲ್ಲ ನನಗೆ ಅಂದ್ರೆ ಖುಷಿ ಕೊಡುತ್ತೆ. ನಾವು ಯಾವನು ಮರೆಯೋಕ್ಕಾಗಲ್ಲ. ಧಾರವಾಡ, ನಾನು ಹೇಳಿದ್ನಲ್ಲ 7 ವರ್ಷ PUC ಅಲ್ಲೇ ಓದಿದ್ದೆ. ಸೊ ಅವಾಗ ಹೆಂಗಿದ್ರೆ ಹೋಟೆಲ್ ಸಿಗ್ತಾ ಇರ್ತಿತ್ತು, ಹೋಗಿ ಊಟಕ್ಕೆ ಕೇಳ್ತಾ ಇದ್ವಿ. ಅವಾಗ ಒಂದು ಐಟಮ್ ಇದೆ ಧಾರವಾಡದಲ್ಲಿ, ಎಲ್ಲರಿಗೂ ಗೊತ್ತದು. ಉತ್ತರ ಕರ್ನಾಟಕ ಜನಕ್ಕೆ ಆ ಐಟಮ್ ತುಂಬಾ ಇಷ್ಟ, ಎಗ್ ರೈಸ್ ಅಂತ. ಓಕೆ. ಸೊ ಅವಾಗ ನಂಗೆ ತುಂಬಾ ಹೊಸವಾಗೋದು. ನಾವು ಹೋಗಿ ಕೇಳ್ತಿದ್ವಿ, ಸರ್ ಫುಲ್ ಎಗ್ ರೈಸ್ ಎಷ್ಟು? ಅವ್ರು ಹೇಳ್ತಿದ್ರು 7 ರೂಪಾಯಿ, 6 ರೂಪಾಯಿ. ಸರ್ ಹಾಫ್ ಸಿಗಲ್ವಾ ಅಂತಿದ್ವಿ. ಅವ್ರು ಸಿಗುತ್ತಲ್ಲಪ್ಪ 3.5 ರೂಪಾಯಿ, 4 ರೂಪಾಯಿ ಅಂತಿದ್ರು. ಸೊ ನಾವು ಹೆಂಗ್ ಮಾಡ್ತಿದ್ವಿ, ಎಗ್ ರೈಸ್ ತಿಂದಿದ್ವಿ. ಎಗ್ ರೈಸ್ ಮೇಲೆ ಜಾಸ್ತಿ ಉಳ್ಳಾಗಡ್ಡಿ ಹಾಕೋತಿದ್ವಿ. ಹಂಗಂದ್ರೆ ಪದೇ ಹಾಕೋದು ಈರುಳ್ಳಿ. ಅದೇನಂದ್ರೆ ಹೊಟ್ಟೆ ತುಂಬೋದು. ರೈಸ್ ನೋಡ್ರೆ ತುಂಬಾ ಕಡಿಮೆ, ಬಟ್ ಈರುಳ್ಳಿ ತುಂಬಾ ಹಾಕುತ್ತಿದ್ವಿ. ಸೊ ಆ ಎಗ್ ರೈಸ್ ಯಾವತ್ತೂ ಮರೆಯಲ್ಲ. ಸರ್, ನೀವು ಹಳ್ಳಿಲೇ ಹುಟ್ಟಿ ಬೆಳೆದಿ ಇವಾಗ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ. ಸೊ ನಿಮ್ ತರನೇ ಸುಮಾರು ವಿದ್ಯಾರ್ಥಿಗಳು ಕೂಡ ನಾವ್ ಇದೇ ತರ ಇರ್ಬೇಕು ಅಂತ ಒಂದು ಕನ್ಸು ಕಾಣ್ತಾ ಇರ್ತಾರೆ. ಅವ್ರಗಳಿಗೋಸ್ಕರ ಈ ಅಕಾಡೆಮಿ ಕೂಡ ಸ್ಟಾರ್ಟ್ ಮಾಡಿದಿರಾ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಒರಾಕಲಲ್ಲಿ ಕೆಲಸ ಮಾಡ್ತಾ ಇದ್ದೆ ಬಿಸ್ನೆಸ್ಗಿಂತ ಮುಂಚೆ. ಸೊ ಅವಾಗಲೇ ಅನ್ಕೊಂಡಿದ್ವಿ, ಇಲ್ಲ ನಮ್ಮ ಕಡೆ ಜನಕ್ಕೆ ಟ್ಯಾಲೆಂಟ್ ಇದೆ, ಪೊಟೆನ್ಷಿಯಲ್ ಇದೆ, ಬಟ್ ಅಪಾರ್ಚುನಿಟಿಗಳು ತುಂಬ ಕಡಿಮೆ ಇದ್ದಾವೆ. ಸೊ ಅವಾಗ ಅನಿಸಿದ್ದೆ ಟ್ರಂಪ್ಲಿನ್ ಅಕಾಡೆಮಿ ಒಂದು ಟ್ರೈನಿಂಗ್ ಸೆಂಟರು, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಣ, ಅದನ್ನು ಹೆಂಗೆ ಮಾಡೋದು, ಏನು ಮಾಡೋದು ಅಂತ ಒಂದು ಐಡಿಯಾ ತೊಗೊಂಡು ಅವಾಗ ನಾನು ಒರಾಕಲ್ ಜಾಬ್ ಬಿಟ್ಟು ಒಂದು ಪಾರ್ಟ್ನರ್ ಹತ್ರ ಹೋಗ್ಬಿಟ್ಟು ಬಿಸ್ನೆಸ್ ಎಲ್ಲ ತಿಳ್ಕೊಂಡು, ಸೊ ಮೇನ್ಲಿ ನಮ್ಮ ಉತ್ತರ ಕರ್ನಾಟಕ ಟ್ಯಾಲೆಂಟ್ಗಳಿಗೆ ಒಂದು ಅಪಾರ್ಚುನಿಟಿ ಕೊಡ್ಸೋಣ, ಅವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಣ. ಆಮೇಲೆ ನಾನು ಹೇಳಿದ್ನಲ್ಲ ಒರಾಕಲ್ದಾಗ ತುಂಬ ಫಾರಿನ್ ಹೋಗ್ತಾ ಇದೆ ಅಂತ. ಸೊ ಫಾರಿನ್ಗೆ ಹೋಗೋದಂದ್ರೆ ಎಷ್ಟೋ ಹಳ್ಳಿ ಹುಡುಗರ ಕನಸು, ಯಾಕಂದ್ರೆ ಅವ್ರದ್ದೊಂದು ಡ್ರೀಮೇ ಬೇರೆ ಇರುತ್ತೆ. ಸೊ
ಅದು ನಮ್ಮ ಕಂಪ್ನಿಯಿಂದ ತುಂಬ ಈಸಿಯಾಗಿ ಪಾಸಿಬಿಲಿಟಿ ಇದೆ. ಸೊ ಅದನ್ನು ನಾನು ಉತ್ತರ ಕರ್ನಾಟಕ ಟ್ಯಾಲೆಂಟ್ಗಳನ್ನ ಕರ್ಕೊಂಡ್ಬಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಫಾರಿನ್ ಕಳಿಸೋದಾಗಲಿ, ಅವ್ರಿಗೆ ಒಂದು ಜಾಬ್ ಕೊಡಿಸೋದಾಗಲಿ, ಸೊ ಅದನ್ನು ಮಾಡೋ ಒಂದು ವಿಷನ್ ಇಟ್ಕೊಂಡೆ ನಾವು ಟ್ರಂಪ್ಲಿನ್ ಅಕಾಡೆಮಿನ ಶುರು ಮಾಡ್ಕೊಂಡಿದ್ದು. ಸೊ ಅದು ಸಕ್ಸಸ್ಫುಲ್ ಆಗಿ 9 ಇಯರ್ಸ್ ನಡೀತಾ ಇದೆ ಇವಾಗ.